ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಡೆಕೋರೇಟಿವ್ ಐಟಮ್ ಹೇಳ್ಕೊಂಡು ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಕಾರ್ಡ್ಬೋರ್ಡು ರೌಂಡ್ ಟ್ಯೂಬ್ಸ್ ಎಲ್ಲ ಬರುತ್ತಲ್ಲ, ವೇಸ್ಟ್ ಆಗೋ ಬದಲು ಇದಕ್ಕೆ ಡೆಕೋರೇಟಿವ್ ಆಗಿ ಏನು ಮಾಡ್ಬೋದು ಅಂತ ತೋರಿಸಿ ಕೊಡ್ತಾ ಇದ್ದೀನಿ ನಾನು. ಈ ಥರ ನಿಮಗೆ ಸಿಕ್ಕಿಲ್ಲ ಅಂದ್ರೂ ಇವಾಗ ಮಗ್ಗ ಅದರಲ್ಲೆಲ್ಲ ಚಿಕ್ಕದು ದಾರ ಇರುತ್ತಲ್ಲ, ಅದರಲ್ಲೂ ಡೆಕೋರೇಟಿವ್ ಹೇಗೆ ಮಾಡ್ಬೋದು ಅಂತ ನಾನು ಎಂಡಲ್ಲಿ ತೋರಿಸಿದ್ದೀನಿ. ಸ್ಕಿಪ್ ಮಾಡಿದಿರ ನೋಡಿ. ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಈಗ ಮೊದಲನೇದಾಗಿ ನಮಗೆ ಆ ರೀತಿ ಟ್ಯೂಬ್ಸ್ ಬೇಕಾಗತ್ತೆ. ಮತ್ತು ಇದು ಫ್ಯಾಬ್ರಿಕ್ ಕಾರ್ಡ್ಬೋರ್ಡ್ ಅಂತ ಕ್ರಶ್ಡ್ ಫ್ಯಾಬ್ರಿಕ್ ಅಂತಲೂ ಕರೀತಾರೆ. ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಸ್ಟೇಷನರಿ ಅಂಗಡಿಗಳಲ್ಲೂ ಸಿಗುತ್ತೆ. ನಾನು ಒಂದು ಶೀಟ್ ತೊಗೊಂಡ್ರೆ ನಿಮಗೆ 3 ಈ ರೀತಿ ಚಿಕ್ಕದು ಅಂದರೆ 3 ಆಗುತ್ತೆ. ಇನ್ನು ಜಾಸ್ತಿ ದೊಡ್ಡದಾಗಿ ಮಾಡ್ತಾ ಇದ್ದೀವಿ, ಇನ್ನು ಸ್ವಲ್ಪ ದೊಡ್ಡ ಪೈಪುಗಳಲ್ಲೂ ಮಾಡ್ಬೋದು ಫ್ರೆಂಡ್ಸ್. ಇದನ್ನು ಅಂದರೆ ನೀರಿನ ಪೈಪುಗಳು ಬರುತ್ತಲ್ವಾ ಪ್ಲಾಸ್ಟಿಕ್ದು, ಅದರಲ್ಲೂ ಮಾಡ್ತಾರೆ. ಅದ್ರಾಗ ಪೇಂಟ್ ಮಾಡಿ ಮಾಡ್ತಾರೆ. ನಾನು ಇದರಲ್ಲಿ ಶೀಟ್ ಹಾಕಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಅದನ್ನು ಅರ್ಧಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಅಳತೆ ತೊಗೊಳ್ತಾ ಇದ್ದೀನಿ. ನಂದು ಎಷ್ಟು ಅದು ಟ್ಯೂಬ್ ಇದೆ ಅದಕ್ಕೆ ಅಳತೆ ತೊಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಅದ್ರ ಮೇಲೆಗಡೆ ಫೋಲ್ಡು ಸ್ವಲ್ಪ ಬರಬೇಕು. ನೋಡಿ, 1 ಇಂಚ್ ಆಗಷ್ಟು ಮೇಲೆಗಡೆ ಫೋಲ್ಡು ಬರಬೇಕಾಗತ್ತೆ. ನಿಮಗೆ ಕಾಣಿಸ್ತಿದ್ಯಾ? ಇಲ್ಲಿ ಇದ್ರ ಮೇಲೆಗಡೆನೂ ಈ ರೀತಿ ಬರೋ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಅಲ್ಲಿ ಮೇಲೆಗಡೆನೂ ಜಾಸ್ತಿ ಇದೆಯಲ್ವಾ, ನಮಗೆ ಅದನ್ನು ಅಳತೆ ಮಾಡ್ಕೊಳ್ಬೇಕಾಗತ್ತೆ. ಮೇಲೆಗಡೆ 1 ಇಂಚು, ಕೆಳಗಡೆ 1.5 ಇಂಚು, 1.5 ಅಥವಾ 2 ಇಂಚು ಆದರೂ ಓಕೆ. ಮೇಲೆಗಡೆ 1-2 ಇಂಚಷ್ಟು ಗ್ಯಾಪ್ ಬಿಡಬೇಕಾಗುತ್ತೆ, ಕೆಳಗಡೆ 2 ಇಂಚ್ ಆಗಷ್ಟು ಗ್ಯಾಪ್ ಬಿಟ್ಟು ಮಿಕ್ಕಿದ ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಳತೆ ನೀವು ನೋಡಿಕೊಂಡು ಕ್ಲೀನಾಗಿ ಮಾಡ್ಕೊಳ್ಬೇಕಾಗತ್ತೆ. ಅದು ಉಲ್ಟಾ ಸೀದಾನೂ ಅಷ್ಟೇ ಒಂದೇ ಥರ ಕಾಣಿಸುತ್ತೆ ನಿಮಗೆ. ನೋಡಿ, ಅದಕ್ಕೆ ಮಾತ್ರ ಗಮ್ ಹಾಕ್ಕೊಳ್ಬೇಕಾಗತ್ತೆ. ಸೀದಾ ಇರೋ ಕಡೆ ಗಮ್ ಹಾಕ್ಕೊಳ್ಬಾರ್ದು ಫ್ರೆಂಡ್ಸ್. ಅದ್ರ ಮೇಲೆ ವರ್ಕ್ ಮಾಡ್ಕೊಳ್ಬೇಕಾಗತ್ತೆ. ಅದು ಡಿಫ್ರೆಂಟಾಗಿ ಹೇಗೆ ಮಾಡ್ಬೋದು ಅಂತಲೂ ತೋರಿಸಿದ್ದೀನಿ. ಸ್ಕಿಪ್ ಮಾಡ್ತೀರಾ ಎಂಡ್ವರೆಗೂ ನೋಡಿ ಫ್ರೆಂಡ್ಸ್. ಈಗ ನೋಡಿ, ನಾನು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು. ಇದು ನೋಡಿ, ಮೇಲೆಗಡೆ 2 ಇಂಚ್ ಆಗಷ್ಟು ಗ್ಯಾಪ್ ಬಿಟ್ಟಿದ್ದೀನಿ ಮತ್ತು ಕೆಳಗಡೆ 2 ಇಂಚ್ ಆಗಷ್ಟು ಗ್ಯಾಪ್ ಬಿಟ್ಟಿದ್ದೀನಿ. ಈಗ ಇದಕ್ಕೆ ಅಳತೆ ಮಾಡ್ಕೊಳ್ಬೇಕು. ಈಗ ಸುತ್ತ ಅಳತೆ ನೋಡ್ಕೊಳ್ಬೇಕು. ಈಗ ನೋಡಿ, ಅಲ್ಲೂ ಅಷ್ಟೇ 1 ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಎಕ್ಸ್ಟ್ರಾ ಇದೆ ಅದು. ಈಗ ಇದನ್ನು ಏನು ಮಾಡಬೇಕು ಅಂತಂದರೆ, ಫ್ಯಾಬ್ರಿಕ್ ಗ್ಲೂ ಅಂತ ಸಿಗುತ್ತೆ ನಿಮಗೆ ಎಲ್ಲ ಸ್ಟೋರುಗಳಲ್ಲೆಲ್ಲರೂ ಸಿಗುತ್ತೆ ಫ್ರೆಂಡ್ಸ್. ನಿಮಗೆ ಕುಂದನ್ ಸ್ಟೋನ್ಸು ದಾರ ಎಲ್ಲ ಸಿಗುತ್ತಲ್ವ, ಅಲ್ಲೆಲ್ಲ ಸಿಗುತ್ತೆ. ಕೇಳಿ ನಿಮಗೆ ಕೊಡ್ತಾರವರು. ಈಗ ಅದಕ್ಕೆ ಗಮ್ ಈ ರೀತಿ ಹಾಕ್ಕೊಳ್ಬೇಕಾಗತ್ತೆ. ನೀವು ಬ್ರಷಲ್ಲಿ ಬೇಕಾದ್ರೂ ಜಾಸ್ತಿ ತಕ್ಕೊಂಡು ಹಾಕ್ಕೊಳ್ಬೋದು. ನಾನಿಲ್ಲಿ ಚಿಕ್ಕದಾಗೆ ಒಂದೇ ಸಮ ಬರೋ ರೀತಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಹೆಂಗೆ ಬೇಕಾದ್ರೂ ಹಾಕ್ಕೊಳ್ಬೋದು. ಒಟ್ಟಿನಾಗೆ ಅದು ಟ್ಯೂಬ್ ಏನಿದೆ ಅಷ್ಟಕ್ಕೂ ಗಮ್ ಪೇಸ್ಟ್ ಆಗಬೇಕು. ಅದು ನಮಗೆ ಬಿಟ್ಕೊಳ್ಬಾರ್ದು. ಅದಕ್ಕೋಸ್ಕರ ಫ್ಯಾಬ್ರಿಕ್ ಗ್ಲೂ ಅನ್ನೋದು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಗನ್ ಗ್ಲೂ ಬೇಕಾದ್ರೆ ಯೂಸ್ ಮಾಡ್ಕೊಳ್ಬೋದು. ಅದಿನ್ನೂ ಸ್ವಲ್ಪ ಸ್ಟಿಫ್ನೆಸ್ ಇರುತ್ತೆ. ನನಗಿಲ್ಲಿ ಅವೈಲಬಲ್ ಇಲ್ಲದೆ ಇರೋ ಕಾರಣ ನಾನು ನಾರ್ಮಲ್ ಎಲ್ರಿಗೂ ಇದು ಸಿಗುತ್ತೆ ಅನ್ನೋ ಕಾರಣಕ್ಕೆ ಇದರಲ್ಲಿ ತೋರಿಸ್ತಾ ಇದ್ದೀನಿ. ಗನ್ ಗ್ಲೂ ಆದರೆ ಕರೆಂಟ್ ಬೇಕಾಗುತ್ತೆ, ಸುಮ್ಮನೆ ಅದೆಲ್ಲ ಇದು ಮಾಡ್ಕೊಳ್ಬೇಕು ಯಾಕೆ ಅಂದ್ಬಿಟ್ಟು ಈ ರೀತಿಯಲ್ಲಿ ತೋರಿಸ್ತೀನಿ. ಇದು ಅಷ್ಟೇ ಏನೂ ಕಿತ್ತೋಗಲ್ಲ ಫ್ರೆಂಡ್ಸ್. ನಿಮ್ಗೆ ಎಷ್ಟು ವರ್ಷ ಆದರೂ ಅಂದರೆ ಸೇಫಾಗಿ ಇಟ್ಕೊಳ್ಬೇಕು ಫ್ರೆಂಡ್ಸ್ ನೀವು. ಈಗ ನೋಡಿ, ಇದನ್ನು ಅಳತೆ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾತ್ರ ಸ್ವಲ್ಪ ಗಮ್ ಹಾಕೊಳ್ಳಿ. ಅದು ಒಳಗೆ ಸಿಕ್ಸೋದು ಹೇಗೆ ಅಂತಲೂ ತೋರಿಸ್ತೀನಿ, ಸ್ಕಿಪ್ ಮಾಡಬೇಡಿ. ಈಗ ಅಷ್ಟಕ್ಕೆ ಮಾತ್ರ ಗಮ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಡೆಕೋರೇಟಿವ್ ಐಟಮ್ಸು ಫ್ರೆಂಡ್ಸ್, ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾವು ದಸರಲ್ಲೂ ಇಡ್ತೀವಿ, ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಇಡ್ತೀವಿ. ಅದು ಡಿಫ್ರೆಂಟಾಗಿ 3 ಸೆಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಲಾಸ್ಟಲ್ಲಿ ತೋರಿಸ್ತೀನಿ, ಸ್ಕಿಪ್ ಮಾಡಿದಿರ ನೋಡಿ. ಈಗ ನಾನು ಈ ರೀತಿ ಗಮ್ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಅಳತೆ ಮಾಡ್ಕೊಂಡಿರೋದಕ್ಕೆ ಸ್ವಲ್ಪ ಜಾಸ್ತಿನೇ ಗಮ್ ಹಿಡಿಯುತ್ತೆ, ನಿಮಗೆ ನೋಡಿಕೊಂಡು ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಜಾಸ್ತಿ ಸ್ವಲ್ಪ ದೊಡ್ಡದಾಗಿರೋದು ತೊಗೊಂಡಿಟ್ಕೊಂಡಿರಿ ಗಮ್ಮು. 19 ರುಪೀಸು ಸಿಗುತ್ತೆ, 37 ರುಪೀಸ್ದು ಸಿಗುತ್ತೆ. 37 ರುಪೀಸ್ ತೊಗೊಂಡ್ರೆ ನೀವು ಇದು ಎಲ್ಲ ಕಂಪ್ಲೀಟ್ ಮಾಡ್ಬೋದು. ಇದು 1 ಶೀಟಲ್ಲಿ 3 ಟ್ಯೂಬ್ಸ್ ಮಾಡ್ಬೋದು. ನಿಮಗೆ ಯಾವ್ದು ಅವೈಲಬಲ್ ಇರುತ್ತೋ ನೋಡಿಕೊಂಡು ಮಾಡ್ಕೊಳ್ಳಿ. ಕಲರು ಅಷ್ಟೇ ಜೊತೆ ಮಾಡ್ಕೊಳ್ಳಿ. 2 ಒಂದು ಕಲರು, ಇನ್ನೆರಡು ಒಂದು ಕಲರ್ ಮಾಡಿಕೊಂಡ್ರೆ ನಿಮಗೆ ಆ ಕಡೆ ಈ ಕಡೆ ಇಟ್ಟಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಇದು ಜಾಸ್ತಿ ಖರ್ಚು ಏನೂ ಆಗಲ್ಲ ಫ್ರೆಂಡ್ಸ್ ನಿಮಗೆ. ಅದು ಶೀಟು ಅಷ್ಟೇ, ಜಾಸ್ತಿ ದುಡ್ಡು ಏನೂ ಆಗಲ್ಲ, ಆರಾಮಾಗಿ ಮಾಡ್ಕೊಳ್ಬೋದು ನೀವು. ಈಗ ನೋಡಿ, ಈ ರೀತಿ ಗಮ್ ಹಾಕಿ ಇಟ್ಕೊಳ್ತಾ ಇದ್ದೀನಿ ನಾನು. ಗ್ಯಾಪ್ ಎಲ್ಲೂ ಬಿಡಬಾರ್ದು, ಅದು ಬಿಟ್ಕೊಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಗಮ್ಮು ಸ್ವಲ್ಪ ಚೆನ್ನಾಗಿ ಹಾಕಿದ್ರೆ ನಿಮಗೆ ಸೆಕ್ಯೂರ್ ಆಗಿರುತ್ತೆ, ಏನೂ ಆಗಲ್ಲ. ಈಗ ನೋಡಿ, ಇದೇನಿತ್ತು ರೋಲು, ನಾನು ಅದನ್ನು ಇಡ್ತಾ ಇದ್ದೀನಿ. ಮಧ್ಯಕ್ಕೆ ಇಟ್ಬಿಟ್ಟು ಆ ಕಡೆ ಹಾಸಿ
ಎಳ್ಕೊಳ್ಬೇಕಾಗುತ್ತೆ. ಟೈಟಾಗಿ ಎಳ್ಕೊಳ್ಳಿ, ಜಾಸ್ತಿ ಇದು ಮಾಡ್ಕೊಳ್ಬೇಡಿ. ನೋಡಿ ಈ ರೀತಿ ಎಳ್ಕೊಳ್ಬೇಕಾಗುತ್ತೆ. ಪೇಷನ್ಸಿಂದ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಟ್ರಿಕ್ಕಿ ಅನಿಸ್ಬೋದು, ಕಷ್ಟ ಅನಿಸ್ಬೋದು, ಬಟ್ ಮಾಡಿದ್ರೆ ಏನೂ ಆಗಲ್ಲ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ಲಾಸ್ಟ್ ಔಟ್ಪುಟ್ ಬರುತ್ತಲ್ವ, ಅದು ನಿಮಗೆ ತುಂಬಾ ಖುಷಿ ಕೊಡುತ್ತೆ. ಅಷ್ಟು ಚೆನ್ನಾಗಿ ಬಂದಿದೆ ಔಟ್ಪುಟ್ ಅನ್ನೋದು. ಈಗ ನೋಡಿ ನಾನಿಲ್ಲಿ ಸೆಲೋ ಟೇಪ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಟಿಪ್ ಅಂತಲೇ ಹೇಳ್ಬೋದು. ಗಮ್ಗೆ ಜಾಸ್ತಿ ಹೊತ್ತು ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಅದು ಒಣಗಬೇಕು, ಅದು ಹಂಗೆ ಕೈಯಲ್ಲಿ ಇಟ್ಕೊಂಡೇ ಇರಬೇಕು ಅನ್ನೋ ಚಾನ್ಸಸ್ ಏನೂ ಇಲ್ಲ. ಈ ರೀತಿ ಸೆಲೋ ಟೇಪ್ ಹಾಕೋದ್ರಿಂದ ನಮಗೆ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಏನೂ ಕಾಣಲ್ಲ, ನಮಗೆ ಅಲ್ಲಿ ಒಳಗೆ ಹೋಗ್ಬಿಡುತ್ತೆ, ಅದೇನು ನೀಚೆನೂ ಕಾಣಲ್ಲ ನಮಗೆ. ಅದಕ್ಕೋಸ್ಕರ ಈ ರೀತಿ ಒಂದು 3-4 ಕಡೆ ಈ ರೀತಿ ಹಾಕ್ಕೊಂಡ್ಬಿಟ್ಟು ಲಾಸ್ಟಲ್ಲೂ ತೋರಿಸ್ತೀನಿ ಇವಾಗ ಎಂಡೆ ಈಗ ಹಾಕ್ಕೊಳ್ಬೇಕದು ಅಂತ. ಈಗ ನೋಡಿ 4ನೇದು 3 ಮತ್ತು 4ನೇದು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡಾಗ ಸೆಕ್ಯೂರ್ ಆಗಿರುತ್ತೆ, ನಮಗೆ ಹಿಡ್ಕೊಳೋ ಚಾನ್ಸಸ್ ಇರಲ್ಲ. ಈ ರೀತಿ ಟೈಟಾಗೆ ಅದನ್ನೇ ಇಟ್ಕೊಳ್ಬೇಕಾಗುತ್ತೆ. ಈಗ ಆ ಸೆಲೋ ಟೇಪ್ನ ಕಟ್ ಮಾಡ್ತೀರಾ, ಈಗ ಎಳ್ಕೊಳ್ಬಿಟ್ಟು ಆ ಕಡೆ ಅರ್ಧ ಈ ಕಡೆ ಅರ್ಧ ಬರಬೇಕು. ಶೀಟ್ ಮೇಲೆ ಅರ್ಧ ಸೆಲೋ ಟೇಪ್ ಬರಬೇಕು, ಆ ಕಾರ್ಡ್ಬೋರ್ಡ್ ಮೇಲೆ ಒಂದು ಅರ್ಧ ಸೆಲೋ ಟೇಪ್ ಬರಬೇಕು. ಆ ರೀತಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಕಾಣಿಸ್ತಿದೆಯಾ ನಿಮಗೆ? ಆ ರೀತಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದು ಶೀಟ್ ಕಟ್ ಮಾಡ್ಕೊಂಡು ಬಿಡಬೇಡಿ, ಅದು ಸೆಲೋ ಟೇಪ್ ಕಟ್ ಮಾಡೋಕ್ಕೆ ಹೋಗಿ ಶೀಟ್ ಕಟ್ ಮಾಡ್ಕೊಳ್ಬೇಡಿ, ಆಮೇಲೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಆ ಕಡೆ ಇದನ್ನು ಟೈಟಾಗಿ ಎಳ್ಕೊಬೇಕು. ನೋಡಿ ನಾನು ಕೆಳಗಿಂದ ಎಳ್ಕೊಂಡು ಬರ್ತಾ ಇದ್ದೀನಿ. ಆ ರೀತಿ ಎಳ್ಕೊಂಡು ಬರ್ತಾ 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 ಈ ಕಡೆನೂ ಚೆನ್ನಾಗೆ ಎಳ್ಕೊಂಡು ಟೈಟಾಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಟೈಟಾಗೆ ಕೈಯಲ್ಲೇ ಹಿಂಗೆ ಸೌರಿ, ಆವಾಗ ಟೈಟಾಗಿ ಆಗುತ್ತೆ. ಈಗ ಇದನ್ನು ಉಲ್ಟಾ ಮಾಡಿ, ಇವಾಗ ನೋಡಿ ಹಿಂಗೆ ಇಟ್ಟಿದ್ದೀನಲ್ಲ, ಹಂಗಲ್ಲ, ಈ ರೀತಿ ಉಲ್ಟಾ ಮಾಡಿಬಿಟ್ಟು ನೆಲದಲ್ಲೇ ಇಡಿ, ಪರವಾಗಿಲ್ಲ. ಅದನ್ನು ಆರಕ್ಕೆ ಬಿಡಬೇಕು, ಸ್ವಲ್ಪ ಟೈಮ್ ತೊಗೊಳುತ್ತೆ ಆರಕ್ಕೆ. ಅದು ಟೈಮ್ ಆದಷ್ಟು ಪಾಡಿಗೆ ತೊಗೊಳ್ಳಿ, ಅದನ್ನು ಅದ್ರ ಪಾಡಿಗೆ ಬಿಟ್ಬಿಡಿ. ಈಗ ಅದರಲ್ಲೇ ನಾನು ಪಿಂಕ್ ಕಲರ್ ತೋರಿಸ್ತಾ ಇದ್ದೀನಿ ನೋಡಿ, ಇದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಪಿಂಕ್ ಕಲರ್ ಸ್ವಲ್ಪ ನಿಮಗೆ ವಿಡಿಯೋಗೆ ಡಾರ್ಕ್ ಅನಿಸ್ತಾ ಇರ್ಬೋದು, ಡಾರ್ಕ್ ಏನೂ ಇಲ್ಲ ಫ್ರೆಂಡ್ಸ್, ಅದು ಸ್ವಲ್ಪ ಹಂಗೆ ಕಾಣಿಸೋದು. ಇದು ಸ್ವಲ್ಪ ಚಿಕ್ಕದ್ರಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಚಿಕ್ಕದು, ಒಂದು 3 ದೊಡ್ಡದು, 1 ಚಿಕ್ಕದಿತ್ತು, ಅದಕ್ಕೋಸ್ಕರ ನಾನು ಚಿಕ್ಕದು ತೋರಿಸ್ತಾ ಇದ್ದೀನಿ. ಈ ರೀತಿನೂ ಮಾಡ್ಕೊಳ್ಬೋದು ಅಂತ. ಅದೇ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಕಡೆ ಈ ಕಡೆ ಸ್ವಲ್ಪ ಗ್ಯಾಪ್ ಬಿಡೋಂಗೆ ಆ ರೀತಿ ಇದನ್ನು ಗಮ್ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಸಹ ಉಲ್ಟದಕ್ಕೆ ಗಮ್ ಹಾಕ್ಕೊಳ್ಬೇಕು. ನೋಡಿ ನೀವು ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ, ಸುಮ್ಮನೆ ವೇಸ್ಟ್ ಮಾಡ್ಕೊಳ್ಬೇಡಿ ಶೀಟ್ನ. ಈ ರೀತಿ ಗಮ್ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಚಾನಲಲ್ಲಿ ಬರೀ ಸ್ಯಾರಿ ಕುಚ್ಚು ಡಿಸೈನ್ಸ್ ಅಂತ ಬರೀನೇ ಹೇಳ್ತಾ ಇದ್ದೆ. ಇದು ಸ್ವಲ್ಪ ಡಿಫ್ರೆಂಟಾಗಿ ಹೇಳ್ಕೊಂಡು ಕೊಡೋಣ, ನಾನು ಹೆಂಗೂ ಮಾಡ್ತಾ ಇದ್ದೆ ಅಲ್ವಾ, ನಿಮಗೂ ಹೇಳ್ಕೊಂಡು ಕೊಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡಿರೋದು ಫ್ರೆಂಡ್ಸ್ ನಾನು. ಇದರಲ್ಲಿ ಈ ವಿಡಿಯೋ ಹಾಕಿದ್ದೀರಾ ಅಂತ ಎಲ್ಲ ಅಂದ್ಕೊಳಕ್ಕೆ ಹೋಗಬೇಡಿ. ನಿಮ್ಗೆ ಗೊತ್ತಾಗಲಿ, ಎಲ್ರಿಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ತೋರಿಸ್ತಾ ಇದ್ದೀನಿ. ಈಗ ನೋಡಿ ಅದೇ ರೀತಿ ಸೆಲೋ ಟೇಪ್ ಫಸ್ಟು ಉದ್ದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೆಲೋ ಟೇಪ್ನ, ಆಮೇಲೆ ಅಡ್ಡಡ್ಡ ಹಾಕ್ಕೊಳ್ತೀನಿ ಒಂದು 4 ಕಡೆ, ಆವಾಗ ಸೆಕ್ಯೂರ್ ಆಗಿರುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಿಡ್ಕೊಳ್ಬೇಕು ಅನ್ನೋದು ಏನೂ ಇಲ್ಲ, ಅದಕ್ಕೋಸ್ಕರ ಈ ರೀತಿ ನಿಮಗೆ ಈಸಿ ಮೆಥಡಲ್ಲಿ ತೋರಿಸ್ತಾ ಇರೋದು ನಾನು. ಯಾರು ಬೇಕಾದ್ರೂ ಮಾಡ್ಬೋದು ಫ್ರೆಂಡ್ಸ್, ಇದನ್ನು ಏನೂ ಕಷ್ಟ ಇಲ್ಲ. ಈಗ ನೋಡಿ ಅಡ್ಡಡ್ಡ ಹಾಕ್ಕೊಳ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರಬೇಕು, ಪೇಷನ್ಸ್ ಇರಬೇಕು ಅಷ್ಟೇ. ನೋಡಿ ಈ ರೀತಿ ಒಂದು 4 ಕಡೆ ಹಾಕ್ಕೊಳ್ತಿದ್ದೀನಿ. ಈಗ ಈ ಕಡೆ ಎಳ್ಕೊಂಡ್ಬಿಟ್ಟು ಆಗ ಪಕ್ಕದ ಸೈಡ್ನ ಟೈಟ್ಗೆ ಇದು ಮಾಡ್ಕೊಳ್ತಾ ಇದ್ದೀನಿ. ಈಗ ನೆಲದಲ್ಲಿ ಇದು ನೋಡಿ ದೊಡ್ಡದಲ್ಲೂ ತೋರಿಸಿದ್ದೀನಿ, ಅದೇ ರೀತಿ 3 ಇತ್ತು ಅಂತ ಹೇಳಿದ್ನಲ್ಲ, ದೊಡ್ಡದಲ್ಲಿ ಚಿಕ್ಕದೊಂದು ದೊಡ್ಡದೊಂದು ಪಿಂಕ್ ಮಾಡ್ಕೊಂಡಿದ್ದೀನಿ, ದೊಡ್ಡದೇನೆ 2 ಗ್ರೀನ್ ಕಲರ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಅದು ಆರ ಬಿಟ್ಟಿದ್ದಾದಮೇಲೆ ಈ ರೀತಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಎಕ್ಸ್ಟ್ರಾ ಮೇಲೆಗಡೆ ಇತ್ತಲ್ವ 2 ಇಂಚ್ ಬಿಟ್ಟಿದ್ವಲ್ಲ, ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಅಂತಂದರೆ ನಾವು ಒಳಗೆ ಹಾಕಿ ಅದನ್ನು ಮಡಿಸ್ಬಿಟ್ಟು ಫಿನಿಶಿಂಗ್ ಕೊಡಬೇಕಲ್ವ ನಾವು. ಈಗ ನೋಡಿ ಇದಕ್ಕೆ ಗಮ್ ಹಾಕ್ಕೊಳ್ಬೇಕಾಗತ್ತೆ. ಈ ರೀತಿ 2 ಇಂಚ್ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಗಮ್ ಹಾಕ್ಕೊಳ್ಬೇಕಾಗತ್ತೆ. ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಈ ರೀತಿ ಮೆಥಡಲ್ಲಿ ತೋರಿಸ್ತೀನಲ್ವ, ಇದೇ ರೀತಿ ನೀವು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲದಕ್ಕೂ ಈ ರೀತಿ ಗಮ್ ಹಾಕ್ಕೊಳ್ಬೇಕಾಗತ್ತೆ. ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇನ್ನು ಡಿಫ್ರೆಂಟಾಗಿ ಕುಚ್ಚುಗಳು ಹೇಳ್ಕೊಂಡು ಕೊಡ್ತೀನಿ ಈಸಿಯಾಗೆ, ಬಿಗಿನರ್ಸ್ ಅಂತೂ ಆರಾಮಾಗಿ ಕಲಿಬೋದು.
ನೋಡಿ ಈ ರೀತಿ ಗಮ್ ಹಾಕಿ ಇಟ್ಕೊಳ್ತಾ ಇದ್ದೀನಿ ನಾನು. ಈಗ ಅದನ್ನು ಈ ರೀತಿ ಒಳಗೆ ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಒಳಕ್ಕೆ ಫೋಲ್ಡ್ ಮಾಡಿಕೊಂಡು ಸೆಕ್ಯೂರ್ ಮಾಡ್ಕೊಳ್ಬೇಕು. ನೀವು ಹಂಗೆ ಮಾಡ್ಸೋಕ್ಕೆ ಹೋಯ್ತು ಅಂತಂದರೆ ಮೇಲೆಗಡೆ ಫ್ಯಾಬ್ರಿಕ್ ಅದೇನು ಶೀಟ್ ಇದೆ ನಿಮಗೆ ಚೆನ್ನಾಗಿ ಬರಲ್ಲ, ಒಂಥರ ಒಂದು ಸ್ವಲ್ಪ ಡುಬ್ಬ, ಒಂದು ಸ್ವಲ್ಪ ಒಳಕ್ಕೆ ಹೋಗುತ್ತೆ, ಹಂಗೆಲ್ಲ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಫಿನಿಶಿಂಗು ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಗೆ ಹೆಂಗೂ ಒಳಗೆ ಕಾಣಲ್ಲ, ಅದಕ್ಕೋಸ್ಕರ ಕಟ್ ಮಾಡಿ ಹಾಕೊಂಡಿರೋದು. ಎರಡು ಸೈಡು ಅದೇ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ಈಗ ಹಿಂದೆಗಡೆ ಇನ್ನೂ ಸ್ವಲ್ಪ ಗ್ಯಾಪ್ ಕಾಣಿಸ್ತಿದೆ ಅಲ್ವಾ ನಿಮಗೆ, ಅದಕ್ಕೋಸ್ಕರ ಈ ರೀತಿ ಗಮ್ ಹಾಕ್ಬಿಟ್ಟು ತಮ್ಮ ಬೆರಳಲ್ಲಿ ಈ ರೀತಿ ಸವರ್ಕೊಳ್ಬೇಕಾಗುತ್ತೆ. ನಿಮಗೆ ಸೆಕ್ಯೂರ್ ಆಗಿರುತ್ತೆ. ಇದೇನು ನಿಮಗೆ ವೈಟ್ ಕಾಣಿಸಲ್ಲ, ಅದು ಟ್ರಾನ್ಸ್ಪರೆಂಟ್ ಆಗಿಬಿಡುತ್ತೆ, ನಿಮಗೇನೂ ಕಾಣಲ್ಲ, ಅದು ಸೆಕ್ಯೂರಾಗೆ ಪೂರ್ತಿಯಾಗೆ ಕಚ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳಿರೋದು. ನೋಡಿ ಎರಡೂ ಈ ರೀತಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಈಗ ನೋಡಿ ಪಿಂಕ್ ಕಲರು ಅಷ್ಟೇ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದಕ್ಕೆ ನಾವು ಆ ಕಡೆ ಈ ಕಡೆ ಲೇಸ್ ಯೂಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಈ ರೀತಿ ಲೇಸ್ ಸಿಗುತ್ತೆ, ದೊಡ್ಡದಾಗಿರುತ್ತೆ. ನೀವು ಅದೇ ಎಷ್ಟು ಉದ್ದ ಮಾಡ್ಕೊಳ್ತೀರಾ ಟ್ಯೂಬ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಇದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ದೊಡ್ಡದಾಗೆ ಲೇಸ್ ಯೂಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಅಳತೆ ನೋಡ್ಕೊಳ್ಬೇಕಾಗತ್ತೆ, ಎಷ್ಟು ಸುತ್ತಳತೆ ಇದೆಯೋ ಅದಷ್ಟು ಕಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಈ ರೀತಿ ಸಾರಿ ಅದು ಕೆಳಕ್ಕೆ ಹೋಗ್ಬಿಟ್ಟಿದೆ ವಿಡಿಯೋ. ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ನೋಡಿ ಎಷ್ಟು ಕರೆಕ್ಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಅಷ್ಟು ಕಟ್ ಮಾಡಿಕೊಂಡು ಮೇಲೇನೂ ಅಷ್ಟೇ ಕೆಳಗಡೆನೂ ಅಷ್ಟೇ, ಒಟ್ಟು ಒಂದಕ್ಕೆ ಎರಡು ಲೇಸು ನೋಡಿ ಆ ಕಡೆ ಈ ಕಡೆ ಬರೋಂಗೆ, ಕೆಳಗಡೆ ಮೇಲೆಗಡೆ ಬರೋಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎರಡಕ್ಕೂ ಅಷ್ಟೇ ಸೇಮ್ ಅದೇ ರೀತಿ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಆ ಕಡೆ ಈ ಕಡೆ ಇಕ್ಕೋದ್ರಿಂದ ಒಂದೇ ಸಮ ಇರಬೇಕಾಗುತ್ತೆ. ಈಗ ಅದು ಅಳತೆ ನೋಡ್ಕೊಂಡಿದ್ದಾದಮೇಲೆ ಅದನ್ನು ಅಷ್ಟೇ ಗಮ್ ಹಾಕಿನೇ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕಚ್ಕೊಳ್ಳೋದು ಸ್ವಲ್ಪ ಕಷ್ಟ, ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ನೀವು ಅಥವಾ ಗನ್ಗಳು ಯೂಸ್ ಮಾಡ್ತೀನಿ ಅಂತಂದರೆ ಅದು ಬೇಗ ಕಚ್ಕೊಳ್ಳುತ್ತೆ, ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ ನೀವು. ಅದು ಸ್ವಲ್ಪ ಗಡ್ಡೆ ಅನಿಸುತ್ತೆ, ಅದಕ್ಕೋಸ್ಕರ ನಾನು ಅದು ಯೂಸ್ ಮಾಡಲ್ಲ. ಇದೇ ಗ್ಲೂ ಅಲ್ಲಿ ಅಷ್ಟೇ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಲಾಸ್ಟಲ್ಲಿ ಔಟ್ಪುಟ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಈ ಗಮ್ಮಲ್ಲಿ ಕಿತ್ತೋಗಲ್ಲ, ಬೇಗ ಕಿತ್ತೋಗಲ್ಲ, ಅದಕ್ಕೋಸ್ಕರ ಇದರಲ್ಲೇ ತೋರಿಸ್ತಾ ಇದ್ದೀನಿ ನಾನು. ಈಗ ನೋಡಿ ಫುಲ್ಲು ಸುತ್ತಾನು ಗಮ್ ಈ ರೀತಿ ಹಾಕ್ಕೊಂಡ್ಬಿಟ್ಟು ಆ ಲೇಸ್ ಏನಿತ್ತು ಹಿಂದೆಗಡೆ ಅದು ಮೆಚ್ಚಿದ್ದೀವಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಬೇಕು. ನಮಗೆ ಎಂಡ್ ಅಲ್ಲೇ ಆಗಬೇಕು. ಮುಂದೆಗಡೆ ಚೆನ್ನಾಗಿರೋ ಕಡೆ ಎಂಡ್ ಮಾಡಿಕೊಂಡ್ರೆ ನಮಗೆ ಅಸಹ್ಯವಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾವು ಪೇಪರ್ ಎಲ್ಲಿ ಎಂಡ್ ಮಾಡಿದ್ದೀವಿ ಅಲ್ಲಿಂದನೇ ಲೇಸ್ ಸ್ಟಾರ್ಟ್ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಕಚ್ಚಿಸ್ಕೊಳ್ಬೇಕಾಗತ್ತೆ. ಇದು ಬಿಟ್ಕೊಳೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನೀಟಾಗಿ ಗಮನ ಇಟ್ಟು ಪೇಷನ್ಸಿಂದ ಮಾಡಿಕೊಂಡ್ರೆ ಈ ರೀತಿ ಸೆಕ್ಯೂರ್ ಆಗುತ್ತೆ. ಎರಡು ಸೈಡೂ ಅದೇ ರೀತಿ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ಅದು ಒಣಗೋದೇ ಟೈಮ್ ಹಿಡಿಯೋದು ಅಷ್ಟೇ. ನಿಮಗೆ ಮೆಚ್ಚೋದು ಎಲ್ಲ ತುಂಬಾ ಈಸಿನೂ ಆಗೋಗುತ್ತೆ, ಬೇಗನೂ ಆಗೋಗುತ್ತೆ. ಲಾಸ್ಟಲ್ಲಿ ನಾನು ಅಟ್ಯಾಚ್ ಮಾಡ್ತೀನಿ ದಸರಾ ಗೊಂಬೆಯಲ್ಲಿ ಹೇಗೆ ಮಧ್ಯೆ ಇಡಬೇಕು ಆ ಕಡೆ ಈ ಕಡೆ ಅಂತ, ಅದನ್ನು ನೋಡ್ಬೋದು ನೀವು. ನೋಡಿ ಇನ್ನೊಂದು ಸೈಡೂ ಅದೇ ರೀತಿ ಗಮ್ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಲೇಸು ನಾನು ಎಲ್ಲಿ ಎಂಡ್ ಮಾಡಿದ್ದೆ ಪೇಪರು ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ತಿರ್ಗಲ್ಲಿಗೆ ಎಂಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ ಎಳ್ಕೊಂಡ್ಬಿಟ್ಟು ಗಮ್ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅದೇನು ನಿಮ್ಗೆ ವೈಟಾಗೇನು ಕಾಣಲ್ಲ, ಟ್ರಾನ್ಸ್ಪರೆಂಟ್ ಆಗೋಗುತ್ತೆ, ಏನೂ ಕಾಣಲ್ಲ ಫ್ರೆಂಡ್ಸ್ ಅದು. ಈಗ ನೋಡಿ ಲಾಸ್ಟಲ್ಲೂ ಸಹ ಸ್ವಲ್ಪ ಎಕ್ಸ್ಟ್ರಾ ಗಮ್ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಇನ್ನೊಂದು ಟ್ಯೂಬ್ಗೂ ಅದೇ ರೀತಿ ಮಾಡ್ಕೊಳ್ಬೇಕಾಗತ್ತೆ. ನಾನು ಒಂದೊಂದರಲ್ಲಿ ತೋರಿಸ್ತಾ ಇದ್ದೀನಿ, ನೀವು ಎರಡೂ ಅದೇ ರೀತಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಗಮ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅದನ್ನು ಆರಾಗಿ ಬಿಡಬೇಕಾಗತ್ತೆ. ನೀವು ನೆಕ್ಸ್ಟ್ ಸ್ಟೆಪ್ ಮಾಡಬೇಕು ಅಂದರೆ ಇದನ್ನು ಆರಾಗಿ ಬಿಡಬೇಕು. ಅದು ಆರಿದಾದ್ಮೇಲೆ ನೋಡಿ ಈ ರೀತಿ ಲಾಕೆಟ್ಸ್ ಸಿಗ್ತಾ ಇತ್ತು ಮೊದಲು, ಬ್ಲೌಸ್ಗೆ ಹಾಕೋ ಲಾಕೆಟ್ಸು ಫ್ರೆಂಡ್ಸ್. ಇದು ಈಗೂ ಬರ್ತಾ ಇದೆ. ಅಷ್ಟು ಬ್ಲೌಸ್ಗೆ ಯೂಸ್ ಮಾಡಲ್ಲ, ಏನಕ್ಕಾದ್ರೂ ಡೆಕೋರೇಟಿವ್ ಐಟಮ್ಸ್ಗೆ ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ದೊಡ್ಡದಾಗಿರೋದು ಲಾಕೆಟ್ಸ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸ್ಟೋನ್ಸ್ ಇರೋದ್ರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಹೈಲೈಟಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ. ಮತ್ತು ಇದು ಅಷ್ಟೇ ಸ್ಟೋನ್ಸ್ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಮಧ್ಯ ನಾನು ಹೇಗೆ ಯೂಸ್ ಮಾಡ್ತೀನಿ ಅಂತ ಎಂಡಲ್ಲಿ ತೋರಿಸ್ತೀನಿ. ಅದೆಲ್ಲ ಮೆಚ್ಚಿಬಿಟ್ಟಿದ್ದೀನಿ, ಅದು ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಐಡಿಯಾ ಹೇಗೆ ಬೇಕಾದ್ರೂ ಕಸ್ಟಮೈಸ್ ಮಾಡ್ಕೊಳ್ಬೋದು. ಸ್ವಲ್ಪ ಕಾಂಬಿನೇಷನ್ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಕಲರ್ಸು. ಮತ್ತು ಈ ರೀತಿ ಪರ್ಲ್ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ನೋಡಿ ಈ ರೀತಿ ಪರ್ಲ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಕಸ್ಟಮೈಸ್ ಹೇಗೆ ಬೇಕಾದ್ರೂ ಮಾಡ್ಕೊಳ್ಬೋದು. ಇದೇ ರೀತಿ ಮಾಡಬೇಕು ಅಂತ ಏನೂ ಇಲ್ಲ,
ಮತ್ತು ಇನ್ನೊಂದು ಫ್ಲವರ್ ಥರನೂ ಯೂಸ್ ಮಾಡ್ಕೊಂಡಿದ್ದೀನಿ, ಅದನ್ನು ನಿಮಗೆ ಫಿನಿಶಿಂಗಲ್ಲಿ ತೋರಿಸ್ತೀನಿ ನೋಡಿ. ಈ ರೀತಿ ಸೆಕ್ಯೂರ್ ಆಗಿದೆ, ನಿಮ್ಗೆ ವೈಟ್ ಏನೂ ಕಾಣಲ್ಲ, ಟ್ರಾನ್ಸ್ಪರೆಂಟಾಗಿ ಹೋಗಿದೆ. ಈಗ ಅದು ಹಿಂದೆಗಡೆ ಅದ್ರ ಮಧ್ಯ ಬರಬೇಕು, ಅದೇನು ಹಿಂದೆಗಡೆ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಅದ್ರ ಆಪೋಸಿಟ್ ಸೈಡ್ ಹಿಂದೆ ಅಂದರೆ ಬ್ಯಾಕ್ ಸೈಡ್ ಬರುತ್ತಲ್ಲ, ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಅದ್ರ ಮಧ್ಯ ತೊಗೊಳ್ಬೇಕಾಗತ್ತೆ. ಈಗ ಆ ಲಾಕೆಟ್ ಮೆತ್ಸಕ್ಕೆ ಮಧ್ಯ ಆ ಕಡೆ ಈ ಕಡೆ ಅಳತೆ ತೊಗೊಂಡು ಮಧ್ಯ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈ ಲಾಕೆಟ್ ತೊಗೊಳ್ತಾ ಇದ್ದೀನಿ. ಗ್ರೀನ್ ಆಗಿರೋದ್ರಿಂದ ಪಿಂಕ್ ತೊಗೊಂಡ್ರೆ ಸ್ವಲ್ಪ ಹೈಲೈಟಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಈ ರೀತಿ ಗಮ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದಕ್ಕೂ. ಈಗ ಮಧ್ಯಕ್ಕೆ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ನೋಡಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಮಧ್ಯಕ್ಕೆ ಆ ಕಡೆ ಈ ಕಡೆ ಸೇಮ್ ಬರಬೇಕು ಗ್ಯಾಪು ನೋಡಿ. ಈ ರೀತಿ ಮಾಡಿಕೊಂಡು ಗಮ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ ನಿಮಗೆ, ಇದನ್ನ ಗ್ಯಾಪ್ನ ಅಡ್ಜಸ್ಟ್ ಮಾಡಿಕೊಂಡು ನೀವು ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ. ಈಗ ಅದನ್ನು ಸೆಕ್ಯೂರ್ ಮಾಡ್ಕೊಳ್ಬೇಕು, ಸ್ವಲ್ಪ ಟೈಟಾಗಿ ಅದನ್ನು ಬಿಟ್ಟು ಅದನ್ನು ಒಣಗಕ್ಕೆ ಅಂತ ಬಿಡಬೇಕಾಗತ್ತೆ. ಎರಡೂ ಸಹ ಅದೇ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಈಗ ನೋಡಿ ನಾನು ಫಿನಿಶಿಂಗ್ ಇದಕ್ಕೆ ಯಾವ ರೀತಿ ಕೊಟ್ಟಿದ್ದೀನಿ ಅಂತಂದರೆ, ಕೆಳಗಡೆ ಗ್ರೀನ್ದೆಲ್ಲ ಯೂಸ್ ಮಾಡಿದ್ದೀನಲ್ಲ, ಮತ್ತು ಫ್ಲವರ್ಸ್ ಮಧ್ಯೆ ಯೂಸ್ ಮಾಡ್ಕೊಂಡಿದ್ದೀನಿ, ಮತ್ತು ಗ್ಲಾಸ್ ಕಟಿಂಗ್ ಗ್ಲಾಸ್ ಎಲ್ಲ ಬರುತ್ತಲ್ಲ ಡೈಮಂಡ್ ಶೇಪು, ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ, ಮತ್ತು ಪರ್ಲ್ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಕಸ್ಟಮೈಸ್ ಹೇಗೆ ಬೇಕಾದ್ರೂ ಮಾಡ್ಕೊಳ್ಬೋದು. ನಾನು ಇಲ್ಲಿ 4-5 ಥರ ತೋರಿಸಿದ್ದೀನಿ ಡಿಸೈನ್ಸು, ನೀವು ಯಾವ ರೀತಿ ಬೇಕಾದ್ರೂ ಮಾಡ್ಕೊಳ್ಬೋದು. ನಿಮ್ಮದೇ ಐಡಿಯಾ ಓನ್ ಇತ್ತು ಅಂತಂದ್ರೂ ಪರವಾಗಿಲ್ಲ, ಅದನ್ನು ಮಾಡ್ಕೊಳ್ಬೋದು. ಇಲ್ಲಿ ಗ್ಲಾಸ್ ನಾನು ಮೀಡಿಯಮ್ ಸೈಜ್ ಪುಟಾಣಿ ಸೈಜ್ ತೊಗೊಂಡಿದ್ದೀನಿ. ಇನ್ನೊಂದರಲ್ಲಿ ಸ್ವಲ್ಪ ದೊಡ್ಡದಲ್ಲಿ ತೋರಿಸಿದ್ದೀನಿ, ಅದನ್ನು ನೋಡಿ, ಅದು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಎಲ್ಲ ಒಂದೇ ಥರ ಬೇಡ ಅನ್ನೋ ಕಾರಣಕ್ಕೆ ಈ ರೀತಿ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಮಧ್ಯ ಜಾಸ್ತಿ ಗ್ರ್ಯಾಂಡ್ ಇದೆಯಲ್ಲ, ಸುತ್ತೂ ಗ್ರ್ಯಾಂಡ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಕಾಣಲ್ಲ, ಅದಕ್ಕೋಸ್ಕರ ಸುತ್ತ ಸಿಂಪಲ್ ಮಾಡಿಕೊಂಡು ಮಧ್ಯ ಗ್ರ್ಯಾಂಡಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ಆ ಲಾಕೆಟ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ಈ ಪಿಂಕ್ದಕ್ಕೆ ಒಂದು ಚಿಕ್ಕದು ಒಂದು ದೊಡ್ಡದಿತ್ತಲ್ವ, ಅದಕ್ಕೋಸ್ಕರ ಪರ್ಲ್ ಮಾತ್ರ ಈ ಫ್ಲವರ್ ಬರುತ್ತಲ್ಲ ಸನ್ಫ್ಲವರ್ ಥರ ಆ ರೀತಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಗ್ರ್ಯಾಂಡ್ ಲುಕ್ಕಿಂಗ್ ಅಂತಲೇ ಹೇಳ್ಬೋದು. ಇದು ಒಂದೇ ಸಮ ಸಿಕ್ಕಿತ್ತು ಅಂತಂದರೆ ಇನ್ನೂ ಚೆನ್ನಾಗಿರೋದು. ನನಗೆ ಒಂದು ಚಿಕ್ಕದು ಒಂದು ದೊಡ್ಡದು ಸಿಕ್ತು, ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡಿದ್ದೀನಿ. ಸುತ್ತ 5 ಬರೋಂಗೆ ಮಾಡ್ಕೊಂಡಿದ್ದೀನಿ. ಚಿಕ್ಕದ್ರಲ್ಲಿ ದೊಡ್ಡದ್ರಲ್ಲಿ ಒಂದು ಸುತ್ತ ಬರೋಂಗೆ, ಮೇಲೆಗಡೆ 1-2 ಮಧ್ಯ ಬರೋಂಗೆ ಈ ರೀತಿ ಮಾಡ್ಕೊಂಡಿದ್ದೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಧ್ಯ ಗ್ಯಾಪ್ ಕಾಣಬಾರ್ದು ಅನ್ನೋ ಕಾರಣಕ್ಕೆ ಈ ಪುಟಾಣಿ ಫ್ಲವರ್ಸ್ ಗ್ಲಾಸಿಂದ ಬರುತ್ತಲ್ವ ಕುಂದನ್ಸು, ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಕಸ್ಟಮೈಸ್ ಹೇಗೆ ಬೇಕಾದ್ರೂ ಮಾಡ್ಕೊಳ್ಬೋದಾಗತ್ತೆ. ತುಂಬಾ ಚೆನ್ನಾಗಿ ಬಂದಿದೆ ಈ ಡಿಸೈನ್ ನೋಡಿ. ಪುಟಾಣಿ ಚಿಕ್ಕದ್ರಲ್ಲಿ 3 ಬಂದು ಈ ಕಡೆ 3 ಆ ಕಡೆ 3 ಬರೋಂಗೆ ಮಾಡ್ಕೊಂಡಿದ್ದೀನಿ. ಮಧ್ಯ ಇನ್ನು ಗ್ಯಾಪ್ ಕಾಣಬಾರ್ದು ಅನ್ನೋ ಕಾರಣಕ್ಕೆ ಪರ್ಲ್ನ 3 ಮಾತ್ರ ಇಟ್ಕೊಂಡಿದ್ದೀನಿ. ಮತ್ತು ನಾನು ಹೇಳಿದ್ನಲ್ವ ಲಾಸ್ಟಲ್ಲಿ ತೋರಿಸ್ತೀನಿ ಅಂತ, ಅದೇ ಮಗ್ಗಗಳಲ್ಲಿ ಸಿಗುತ್ತೆ ದಾರದ್ದು ಕೋನ್ಸು ಅಂತ, ಅದ್ರಲ್ಲಿ ಮಾಡಿರೋದು ನೋಡಿ. ನಿಮಗೆ ನಾರ್ಮಲ್ ಕಾರ್ಡ್ಬೋರ್ಡ್ ಶೀಟ್ ಬರುತ್ತಲ್ವ, ಪ್ಲೇನ್ ಕಾರ್ಡ್ಬೋರ್ಡು, ಅದ್ರಲ್ಲಿ ಮಾಡಿರೋ ಡಿಸೈನು ಇದು. ತುಂಬಾ ಚೆನ್ನಾಗಿ ಬಂದಿದೆ. ನಾನು ಏನು ಮೆಥಡ್ ತೋರಿಸ್ದೆ ಈಗ ಅದೇ ಮೆಥಡಲ್ಲಿ ಮಾಡ್ಕೊಂಡಿರೋದು. ಮೇಲೆಗಡೆ ಡೆಕೋರೇಟಿವ್ ಆಗಿ ಡಿಫ್ರೆಂಟಾಗಿ ಮಾಡಿದ್ದೀನಿ ಅಷ್ಟೇ. ಮೆಥಡ್ ಎಲ್ಲ ಸೇಮ್ ಫ್ರೆಂಡ್ಸ್. ಅದು ಸ್ವಲ್ಪ ದಪ್ಪ ಥಿಕ್ನೆಸ್ ಬರುತ್ತೆ ಕೋನು, ಮತ್ತು ಉದ್ದ ಚಿಕ್ಕದು ಬರುತ್ತೆ, ಅದಕ್ಕೋಸ್ಕರ ಈ ರೀತಿ ತೋರಿಸಿದ್ದೀನಿ. ಈ ರೀತಿ ಗ್ರ್ಯಾಂಡ್ ಲುಕ್ಕಿಂಗಲ್ಲಿ ಮಾಡ್ಕೊಂಡಿದ್ದೀನಿ. ಚಿಕ್ಕ ಲೇಸ್ ಯೂಸ್ ಮಾಡಿದ್ದೀನಿ ಆ ಕೆಳಗಡೆ ಮತ್ತು ಮೇಲೆಗಡೆ, ಮತ್ತು ಮಧ್ಯಾಹ್ನ ಅಷ್ಟೇ ಕ್ರಾಸಿಂಗಲ್ಲಿ ಲೇಸ್ ಕೊಟ್ಟಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಬಂದಿದೆ. ಮತ್ತು ಪರ್ಲ್ ಯೂಸ್ ಮಾಡಿದ್ದೀನಿ, ಸ್ಟೋನ್ ಲೇಸ್ ಯೂಸ್ ಮಾಡ್ಕೊಂಡಿದ್ದೀನಿ, ಮತ್ತು ಮೋತಿ ಚೈನ್ಸ್ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಕಸ್ಟಮೈಸ್ ಹೇಗೆ ಬೇಕಾದ್ರೂ ಮಾಡ್ಕೊಳ್ಬೋದು. ಈ ರೀತಿ ಗ್ರ್ಯಾಂಡ್ ಲುಕ್ಕಿಂಗಲ್ಲಿ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಅಷ್ಟೇ, ಗ್ಲಾಸ್ ಅಂತ ಹೇಳಿದ್ನಲ್ವ ನೋಡಿ, ಡೈಮಂಡ್ ಶೇಪ್ ಗ್ಲಾಸ್ ಅಂತ ಹೇಳಿದ್ನಲ್ವ, ಈ ರೀತಿ ಯೂಸ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಆಗಿದೆ, ಜಾಸ್ತಿ ಗ್ರ್ಯಾಂಡು ಇಲ್ಲ, ಜಾಸ್ತಿ ಸಿಂಪಲ್ಲು ಇಲ್ಲ. ಇದು ಎಲಿಗೆಂಟಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ಕೊಂಡಿದ್ದೀನಿ. ಇದು ಅಷ್ಟೇ ಮೇಲೆಗಡೆ ದೊಡ್ಡದು ಲೇಸಾಗಿ ಕೊಟ್ಟಿದ್ದೀನಿ, ಕೆಳಗಡೆನೂ ಅಷ್ಟೇ ಸೇಮ್ ಲೇಸಲ್ಲಿ ಕೊಟ್ಟಿದ್ದೀನಿ. ಕಾಂಬಿನೇಷನ್ನು ದೊಡ್ಡದಾಗೆ, ಮತ್ತು ಮಧ್ಯ ಚೈನ್ ಲೇಸು ಮತ್ತು ಮೋತಿ ಚೈನ್ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸುತ್ತ. ಮತ್ತು ಮೇಲೆಗಡೆ ಕೆಳಗಡೆ ಈ ರೀತಿ ಗ್ಲಾಸ್ ವರ್ಕ್ ಮಾಡ್ಕೊಂಡಿದ್ದೀನಿ. ಕಟ್ ವರ್ಕ್ ಗ್ಲಾಸ್ ಬರುತ್ತಲ್ವ ಡೈಮಂಡ್ ಶೇಪು, ಅದರಲ್ಲಿ ವರ್ಕ್ ಮಾಡ್ಕೊಂಡಿದ್ದೀನಿ. ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ಜಾಸ್ತಿ ಗ್ರ್ಯಾಂಡು ಇಲ್ಲ. ಮೇಲೆಗಡೆ ಕೆಳಗಡೆ ದೊಡ್ಡದಾಗಿ ಲೇಸ್ ಇರೋದ್ರಿಂದ
ಡಿಸೈನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ. ಈಗ ಅದರಲ್ಲೂ ಅದಕ್ಕಿಂತ ಪುಟಾಣಿ ಕೋನ್ ಸಿಕ್ತು, ಅದರಲ್ಲೂ ಮಾಡಿದ್ದೀನಿ ನಿಮ್ಗೆ ತೋರಿಸ್ಬೇಕು ಅಂತ. ನೋಡಿ ಇದರಲ್ಲಿ ಪುಟಾಣಿ ಲೇಸ್ ಯೂಸ್ ಮಾಡ್ಕೊಂಡಿದ್ದೀನಿ ಮತ್ತು ಮಧ್ಯ ಗ್ರ್ಯಾಂಡ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಮೇಲೆಗಡೆ ಕೆಳಗಡೆ ಸಿಂಪಲ್ ಇರೋದ್ರಿಂದ ಮಧ್ಯ ಗ್ರ್ಯಾಂಡಾಗಿ ಕಾಣಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ರೀತಿ ಪುಟಾಣಿ ಇದರಲ್ಲೂ ಮಾಡ್ಕೊಳ್ಬೋದು, ತುಂಬ ಕ್ಯೂಟಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ತೋರಿಸಿದ್ದೀನಿ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸುಮ್ಮನೆ ವೇಸ್ಟ್ ಮಾಡೋ ಬದಲು ಈ ರೀತಿ ಡೆಕೋರೇಟಿವ್ ಮಾಡಿಕೊಂಡಾಗ ಅಥವಾ ನಮಗೆ ಶೋಕೇಸ್ ಮೇಲೂ ಇಡ್ಬೋದು, ಅದೂ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿಕೊಂಡಾಗ ನಮಗೂ ಖುಷಿ ಅನಿಸುತ್ತೆ, ಚೆನ್ನಾಗೂ ಇರುತ್ತೆ ಫ್ರೆಂಡ್ಸ್. ಹೇಳಿದಲ್ವಾ ಎಂಡಲ್ಲಿ ತೋರಿಸ್ತೀನಿ ನಾನು ಬೊಂಬೆ ಹಬ್ಬದಲ್ಲಿ ಮಧ್ಯೆ ಇಟ್ಟಿರೋದು ಅಂತ. ನೋಡಿ ಸೆಕೆಂಡ್ ಸ್ಟೆಪ್ಪಲ್ಲೂ ಇಟ್ಟಿದ್ದೀನಿ ಮತ್ತು ಫೋರ್ತ್ ಸ್ಟೆಪ್ಪಲ್ಲೂ ಇಟ್ಟಿದ್ದೀನಿ. ವರ್ಷನೂ ಡಿಫ್ರೆಂಟಾಗಿ ಚೇಂಜ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ನಾನು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲಿವರೆಗೂ ಪೇಷನ್ಸಿಂದ ನಾನು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.